ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಯಾರ್ಯಾರೇನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ನ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಇಂಡಿಯನ್ ಸ್ಕ್ವಾಡ್ ಯಾವ ರೀತಿ ಇದೆ ಮತ್ತು ಯಾರನ್ನ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ನೋಡೋಣ ಇಂಡಿಯನ್ ಸ್ಕ್ವಾಡ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇಂಡಿಯನ್ ಸ್ಕ್ವಾಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಅಭಿಮನ್ಯು ಈಶ್ವರನ್, ರೋಹಿತ್ ಶರ್ಮಾ, ಸರ್ಫರಾಜ್ ಖಾನ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್, ನಿತೀಶ್ ಕುಮಾರ್ ರೆಡ್ಡಿ, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಧ್ರುವ್ ಜುರೇಲ್, KL ರಾಹುಲ್ ಮತ್ತು ರಿಷಬ್ ಪಂತ್ ಆಸ್ ವಿಕೆಟ್ ಕೀಪರ್. 3 ಜನ ತೊಗೊಂಡಿದ್ದಾರೆ ವಿಕೆಟ್ ಕೀಪರು. ಆಕಾಶ್ ದೀಪ್, ಹರ್ಷಿತ್ ರಾಣಾ, ಜಸ್ಪ್ರೀತ್ ಬುಮ್ರಾ, ಖಲೀಲ್ ಅಹ್ಮದ್, ಮೊಹಮ್ಮದ್ ಸಿರಾಜ್, ಮುಖೇಶ್ ಕುಮಾರ್, ನವದೀಪ್ ಸೈನಿ ಮತ್ತು ಪ್ರಸಿದ್ಧ್ ಕೃಷ್ಣ. ಇಷ್ಟು ಜನ ಇವಾಗ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿರೋದು. ಇವಾಗ ಇದರಲ್ಲಿ ಯಾರ್ಯಾರನ್ನ ಪಿಕ್ ಮಾಡ್ಬೋದು ಪ್ಲೇಯಿಂಗ್ 11ಗೆ ಅಂದರೆ ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ನು, ರೋಹಿತ್ ಶರ್ಮಾ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ, ಶುಭ್ಮನ್ ಗಿಲ್ ಇರ್ತಾರೆ, ಯಶಸ್ವಿ ಜೈಸ್ವಾಲ್ 4 ಆಯಿತು, ರವಿಚಂದ್ರನ್ ಅಶ್ವಿನ್ ಇಲ್ಲ ರವೀಂದ್ರ ಜಡೇಜಾ ಇರ್ತಾರೆ, ವಿಕೆಟ್ ಕೀಪರ್ ರಿಷಬ್ ಪಂತ್ ಇರ್ತಾರೆ. ಗಾಬಾದಲ್ಲಿ ಗೆಲ್ಸ್ಕೊಟ್ಟಿದ್ದೆ ಅವ್ರನ್ನ ಬಿಡ್ತಾರೆ, ರಿಷಬ್ ಪಂತ್ ಇರ್ತಾರೆ. ಆಮೇಲೆ ಫಾಸ್ಟ್ ಬೌಲರ್ಸ್ ಇದಕ್ಕೆ ಬಂದರೆ ಜಸ್ಪ್ರೀತ್ ಬುಮ್ರಾ ಫಸ್ಟ್ ಚಾಯ್ಸು, ಮೊಹಮ್ಮದ್ ಸಿರಾಜು, ಹರ್ಷಿತ್ ರಾಣಾ ಮತ್ತು ಖಲೀಲ್ ಅಹ್ಮದ್. 4 ಜನ ತೊಗೊಳ್ತಾರೆ ಫಾಸ್ಟ್ ಬೌಲರ್ಸ್ನ. ಈ 4 ಜನ ತೊಗೊಬೋದು. ಇನ್ನೊಬ್ಬ ಬ್ಯಾಟರ್ ಸರ್ಫರಾಜ್ ಖಾನ್ನ ಪಿಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನನಗನ್ನಿಸ್ತಿರೋದು. ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಆ್ಯಾವ್ರೇಜ್ ಚೆನ್ನಾಗಿಲ್ಲ ಟೆಸ್ಟ್ ಮ್ಯಾಚಸಲ್ಲಿ, ಬಟ್ ಅವರು ಟೀಮ್ ಮ್ಯಾನೇಜ್ಮೆಂಟಿಗೆ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ರೀಸೆಂಟ್ T20 ನೀವು ನೋಡಿರ್ತೀರ ಬಾಂಗ್ಲಾದೇಶ್ ಮೇಲೆ ತುಂಬ ಚೆನ್ನಾಗಿ ಆಡೋದು, ಒಂಥರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಟೀಮ್ ಮ್ಯಾನೇಜ್ಮೆಂಟಿಗೆ, ಅದಕ್ಕೆ ಅವ್ರನ್ನ ಪಿಕ್ ಮಾಡಿರೋದು. ಅವ್ರದ್ದು ಟೆಸ್ಟ್ ಮ್ಯಾಚಲ್ಲಿ ಆ್ಯಾವ್ರೇಜ್ ಚೆನ್ನಾಗಿಲ್ಲ, ಲಾಸ್ಟ್ 20-30 ಇನ್ನಿಂಗ್ಸ್ದು ಚೆನ್ನಾಗಿಲ್ಲ. ರಂಜಿ ಟ್ರೋಫಿ ಅಂಥದ್ದಲ್ಲಿ ಇಲ್ಲ, ಅವ್ರದ್ದು ಆ್ಯಾವ್ರೇಜ್ ಇಲ್ಲ. ಆದರೂ ಕೂಡ ಅವ್ರನ್ನ ಪಿಕ್ ಮಾಡಿದ್ದಾರೆ ಅಂದರೆ ಅವ್ರು ಏನೋ ಕಾನ್ಫಿಡೆನ್ಸ್ ತೋರಿಸಿರ್ತಾರೆ, ಅದಕ್ಕೋಸ್ಕರ ಪಿಕ್ ಮಾಡಿರ್ತಾರೆ. KL ರಾಹುಲ್ ಅವರಿಗೂ ಚಾನ್ಸಸ್ ಇರುತ್ತೆ. ಸರ್ಫರಾಜ್ ಖಾನ್ ಜಾಗದಲ್ಲಿ KL ರಾಹುಲಿಗೆ ಸಿಗ್ಬೋದು, ಯಾಕಂದರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ. ಸಿಗ್ಬೋದು. ಸರ್ಫರಾಜ್ ಖಾನ್ ಅವರು ಇಂಡಿಯನ್ ಕಂಡೀಷನಲ್ಲಿ ಆಡೋದು, ಬಟ್ ಫಾರಿನ್ನಿಗೆ ಹೋಗಿ ಆಡಿ ತೋರಿಸಿರೋದಿಲ್ಲ ಅಷ್ಟೊಂದು. KL ರಾಹುಲ್ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ KL ರಾಹುಲ್ ಆಡೋ ಚಾನ್ಸಸ್ ಇರುತ್ತೆ. ಸರ್ಫರಾಜ್ ಖಾನ್ ಜಾಗದಲ್ಲಿ ನಾನು KL ರಾಹುಲ್ನ ಆ್ಯಡ್ ಮಾಡ್ತೀನಿ. ಸರ್ಫರಾಜ್ ಖಾನ್ನ ಚೂಸ್ ಮಾಡಲ್ಲ ಅಂದ್ಕೊಳ್ತೀನಿ ನಾನು ಪ್ಲೇಯಿಂಗ್ 11ಅಲ್ಲಿ ಸ್ಟಾರ್ಟಿಂಗ್ಗೆ. KL ರಾಹುಲ್ನ ಪಿಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಪ್ಲೇಯಿಂಗ್ 11ನ ಹಿಂಗೆ ಮಾಡ್ಬೋದು ಇಂಡಿಯನ್ ಸ್ಕ್ವಾಡು ಅಂತ ನನಗೆ ಅನಿಸ್ತಿದೆ. ಇದು ನನ್ನ ಪ್ಲೇಯಿಂಗ್ 11, ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹಿಂಗಿರ್ಬೋದು ಅಂತ ನನಗೆ ಅನಿಸ್ತಿದೆ. ಇಲ್ಲಿ ಯಾಕಪ್ಪ ನಾನು ಖಲೀಲ್ ಅಹ್ಮದ್ನ ಪಿಕ್ ಮಾಡಿದೆ ಅಂದರೆ, ಅವರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಅವ್ರನ್ನ ಚೂಸ್ ಮಾಡೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷಿತ್ ರಾಣಾ ಈಸಿಯಾಗಿ ಪಿಕ್ ಮಾಡಿಬಿಡ್ತಾರೆ ಮೂವರನ್ನ. 4ನೇ ಬೌಲರ್ ಆಗಿ ಖಲೀಲ್ ಅಹ್ಮದ್ನ ನೋಡ್ಬೋದು ನನ್ನ ಪ್ರಕಾರ, ಯಾಕಂದರೆ ಅವರು ಲೆಫ್ಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರ್ ಇರೋದ್ರಿಂದ ಅವ್ರನ್ನ ಪಿಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಯಾರೂ ಇಲ್ಲ ಇಂಡಿಯಾ ಕಡೆ, ಅದಕ್ಕೆ ಅವ್ರನ್ನ ಪಿಕ್ ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ. ಆಸ್ಟ್ರೇಲಿಯಾ ಸ್ಕ್ವಾಡು ಜಮಾನ್ದಿಂದ ಅವರೇ ಇದ್ದಾರೆ ಗುರು ಬೌಲಿಂಗು. ಮಿಚ್ಚಲ್ ಸ್ಟಾರ್ಕು, ಜಾಶ್ ಹೇಸಲ್ವುಡ್ಡು, ಪ್ಯಾಟ್ ಕಮಿನ್ಸು ತುಂಬ ಸ್ಟ್ರಾಂಗೆ. ಆಸ್ಟ್ರೇಲಿಯಾ ಕಡೆ ಇರೋ ಸ್ಕ್ವಾಡು ಬೆಂಕಿ ಫಾಸ್ಟ್ ಬೌಲರ್ಸ್ ಗುರು. 10 ವರ್ಷದಿಂದ ಅವರೇ ಇದ್ದಾರೆ ಆಲ್ಮೋಸ್ಟ್. ಮಿಚ್ಚಲ್ ಸ್ಟಾರ್ಕು, ಜಾಶ್ ಹೇಸಲ್ವುಡ್, ಪ್ಯಾಟ್ ಕಮಿನ್ಸು ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ತುಂಬ ಕಷ್ಟ ಇರುತ್ತೆ, ಅಷ್ಟೇನು ಈಸಿ ಇರೋಲ್ಲ. ನಾವು ಹೇಳ್ತೀವಲ್ಲ 5 ಮ್ಯಾಚಲ್ಲಿ 4 ಗೆಲ್ಲಬೇಕು ಟೀಮ್ ಇಂಡಿಯಾ, 3 ಗೆಲ್ಲಬೇಕು, ಅದು ಅಷ್ಟು ಈಸಿ ಇರೋಲ್ಲ. ಇಂಡಿಯಾದ ಬೇರೆ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನ್ಯೂಜಿಲೆಂಡ್ ಮೇಲೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಅದು ಏನು ಮಾಡ್ತಾರೋ ನೋಡಬೇಕು. ಫಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದು ಅಂದ್ಕೊಂಡ್ರೆ ಅದೊಂಥರ ಮೂಮೆಂಟಮ್ ಸಿಕ್ಬಿಡುತ್ತೆ ಗುರು. ಮುಂದೆ ಇನ್ನೂ 4 ಮ್ಯಾಚು ಚೆನ್ನಾಗಿ ಆಡ್ತಾರೆ. ಫಸ್ಟ್ ಟೆಸ್ಟ್ ಮ್ಯಾಚೇ ಫಸ್ಟ್ ಕ್ರೂಷಿಯಲ್ ಆಗಿರುತ್ತೆ, ಯಾಕಂದರೆ ಎಲ್ಲರೂ ಇವಾಗ ಒಂಥರ ಡೌನ್ ಆಗೋಗಿದ್ದಾರೆ. ಯಾಕಂದರೆ ಹೋಮಲ್ಲಿ ನ್ಯೂಜಿಲೆಂಡ್ ಮೇಲೆ ನಾವು 3 ಮ್ಯಾಚು ಸೋತಿದ್ದಾಮೇಲೆ ಆಬ್ವಿಯಸ್ಲಿ ಎಲ್ಲರ ಕಾನ್ಫಿಡೆನ್ಸು ಡೌನ್ ಆಗಿರುತ್ತೆ. ಅದು ಏನು ಮಾಡ್ತಾರೆ ಅಂತ ನೋಡಬೇಕು. ಫಸ್ಟ್ ಟೆಸ್ಟಿಂದನೇ ತುಂಬ ಕ್ರೂಷಿಯಲ್ ಆಗುತ್ತೆ, ಇಲ್ಲಾಂದರೆ ಈ ಸಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸಿಗೆ ಹೋಗೋಕ್ಕಾಗಲ್ಲ. 2 ಸಲನೂ ಹೋಗಿದ್ವಿ, ಈ 3ನೇ ಸಲ ಹೋಗ್ಬೇಕಂದ್ರೆ ಚೆನ್ನಾಗಿ ಆಡಲೇಬೇಕು. ಆಸ್ಟ್ರೇಲಿಯಾ ಸ್ಕ್ವಾಡು ಭಯಂಕರ ಇದೆ ಗುರು. ಮಾನಸ್ ಲಬುಸ್ಟೇನು, ಸ್ಟೀವ್ ಸ್ಮಿತ್ತು, ಟ್ರಾವಿಸ್ ಹೆಡ್ಡು, ಉಸ್ಮಾನ್ ಖವಾಜಾ, ಮಿಚ್ಚಲ್ ಮಾರ್ಷು, ನಾಥನ್ ಮೆಕ್ಸ್ವೀನಿ, ಅಲೆಕ್ಸ್ ಕ್ಯಾರಿ, ಜಾಶ್ ಇಂಗ್ಲಿಸು, ಜಾಶ್ ಹೇಸಲ್ವುಡ್ಡು, ಮಿಚ್ಚಲ್ ಸ್ಟಾರ್ಕು, ನಥನ್ ಲಿಯಾನು,
ಪ್ಯಾಟ್ ಕಮಿನ್ಸು, ಸ್ಕಾಟ್ ಬೋಲ್ಯಾಂಡ್ ತುಂಬ ಚೆನ್ನಾಗಿದೆ ಅವ್ರದ್ದು. ಅಷ್ಟೇನು ನಾವು ಒಂಥರ ತಳ್ಳಾಕೋಕ್ಕಾಗಲ್ಲ. ಆಸ್ಟ್ರೇಲಿಯಾ ಟೀಮ್ ತುಂಬ ಸ್ಟ್ರಾಂಗೆ, ಅವ್ರ ಮೇಲೆ ಗೆಲ್ಲಬೇಕು. ಅವಾಗ ಹೆಂಗೆ ಗಾಬಾದಲ್ಲಿ ಗೆದ್ದುಬಿಟ್ಟು ಸೀರೀಸ್ ಗೆದ್ದಿದ್ವಲ್ಲ, ಅದೇ ರೀತಿ ಈ ಸಲನೂ ಗೆಲ್ಲೇಬೇಕಾಗುತ್ತೆ. ಅದು ನಮ್ಮ ಲಾಸ್ಟ್ ಆಸ್ಟ್ರೇಲಿಯಾ ಟೂರಲ್ಲಿ ಗೆದ್ದಿದ್ದು. ಈ ಸಲನೂ ಮತ್ತೆ ಗೆಲ್ಲೇಬೇಕಾಗುತ್ತೆ. ಅವರು ನಾವು ಈ ಸಲ ಸೋಲ್ಸ್ಬೇಕು ಗುರು ಟೀಮ್ ಇಂಡಿಯಾನ, ಇಲ್ಲೆಲ್ಲ ಗೆಲ್ಲಕ್ಕೆ ಬಿಡಬಾರ್ದು, ಸೀರೀಸ್ನೆಲ್ಲ ಗೆಲ್ಲಕ್ಕೆ ಬಿಡಬಾರ್ದು ಅಂತ ಅವರು ಇರ್ತಾರೆ. ಅವರು ಏನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಟೀಮ್ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟು ಗೆಲ್ಲಬೇಕಾಗುತ್ತೆ. ಇಲ್ಲಾಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸಿಗೆ ಹೋಗೋದೇ ಒಂಥರ ಕಷ್ಟ ಆಗೋಗುತ್ತೆ. ಯಾಕಂದರೆ ಇವಾಗ ಇಂಡಿಯಾಗೆ ಇನ್ಯಾವ ಪಂದ್ಯನೂ ಉಳಿದಿಲ್ಲ. ಈ ಆಸ್ಟ್ರೇಲಿಯಾ ಮೇಲೆ ಉಳಿದಿದ್ದಾವಲ್ಲ, ಈ 5 ಪಂದ್ಯ ಅಷ್ಟೇ. ಇಷ್ಟರಲ್ಲೇ ಜಾಸ್ತಿ ಮ್ಯಾಚ್ ಗೆಲ್ಲೋ ಕಡೆ ನೋಡ್ಬೇಕಂದ್ರೆ ಕನಿಷ್ಠ 3 ಮ್ಯಾಚ್ ಗೆಲ್ಲೇಬೇಕು. ಸೀರೀಸ್ ಗೆಲ್ಲಬೇಕು, 3 ಮ್ಯಾಚ್ ಗೆಲ್ಲಬೇಕು. ಇನ್ನು 2 ಮ್ಯಾಚ್ನ ಡ್ರಾ ಕಡೆ ನೋಡ್ಕೊಬೇಕು. ಅದನ್ನು ಸೋಲ್ಬಾರ್ದು. ಸೋತ್ರೆ ಮತ್ತೆ ಇನ್ನೂ ಕಷ್ಟ ಆಗುತ್ತೆ. ಮತ್ತು ಇವಾಗ ಎಷ್ಟು ಪರ್ಸೆಂಟೇಜ್ ಇದ್ದಾವೋ ಅಷ್ಟಕ್ಕೆ ಬಂದ್ಬಿಡುತ್ತೆ. 3 ಗೆದ್ದು 2 ಸೋತ್ರೆ. ಇನ್ನೂ ಜಾಸ್ತಿ ಮಾಡ್ಕೊಬೇಕು, ಯಾಕಂದರೆ ಜಾಸ್ತಿ ಆಗಬೇಕು. ಇಲ್ಲಾಂದರೆ ಆಸ್ಟ್ರೇಲಿಯಾ ಇನ್ನೂ 2 ಮ್ಯಾಚ್ ಇರುತ್ತೆ ಅವರಿಗೆ ಶ್ರೀಲಂಕಾ ಮೇಲೆ ಒಂಥರ ಆಸ್ಟ್ರೇಲಿಯಾ ಈಸಿಯಾಗಿ ಗೆಲ್ತಾರೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಗೆಲ್ಲ ಕಡೆ ನೋಡಬೇಕಾಗತ್ತೆ. ಸ್ಕ್ವಾಡ್ ಏನೋ ಚೆನ್ನಾಗಿದೆ, ನೋಡೋಣ ಅದು ಯಾವ ಥರ ಆಡ್ತಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಗೆದ್ದೇ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.